ಸರ್, ಸತೀಶ್ ಜಾರಕಿಹೊಳಿ ಅವರಿಗೆ ಈ MLA ಜೊತೆಗೂಡಿ ಒಂದು ಪ್ರವಾಸ ಮಾಡುವ ಒಂದು ಹವ್ಯಾಸ ಇದೆ ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ಏನು ಸರ್ ಅದು? ಆ ರೀತಿ ಯಾವುದು ಹವ್ಯಾಸ ಇಲ್ಲ. ಅದು ಸುಮ್ಮನೆ ಅದು ಹೇಳೋಂಗೆ ರೂಢಿಯಲ್ಲಿ ಹೇಳಿದಂಥದ್ದು ಅಷ್ಟೇ ದೊಡ್ಡ ಸುದ್ದಿ ಆಯ್ತದೆ. ಅದೇನೋ ಕುಸ್ತಿ ನೋಡ್ಲಿಕ್ಕೆ ಲಾಸ್ಟ್ ಟೈಮ್ ಇಲ್ಲಿಗೆ ಹೋಗಿದ್ರು, ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅದೇ ದೊಡ್ಡ ಸುದ್ದಿ ಆಯ್ತು ಅಷ್ಟೇ. ಅದೇನೋ ದುಬೈಗೆ ಏನೋ ಶಾಸಕರುಗಳು ಹೋಗ್ತಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಅದೇನೋ ನಿಮ್ಮ ಪಕ್ಷದ ಅಧ್ಯಕ್ಷರು ಅದನ್ನ ನಿಲ್ಸಿದ್ರು ಅಂತ ಕೇಳ್ಪಟ್ಟೆ. ಪಕ್ಷದ ಅಧ್ಯಕ್ಷ ನಿಲ್ಲಿಸಿಲ್ಲ. ಈಗಾಗಲೇ ಸಾಕಷ್ಟು ಜನ 10 ಜನ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ದುಬೈಗೆ ಹೋಗ್ತಾರೆ, ಸಿಂಗಾಪುರ್ ಹೋಗ್ತಾರೆ, ಯುರೋಪ್ ಕಂಟ್ರಿಗೆ ಹೋಗ್ತಾರೆ, ಅಮೇರಿಕಾ ಹೋಗ್ತಾರೆ. ಈಗ ಸುಮಾರು ಒಂದು 100 ಜನ ಹೋಗಿ ಬಂದಿರ್ಬೇಕು. ಈಗ ನಮ್ಮ ಪಕ್ಷದವ್ರೆ ಹೋಗ್ತಾನೆ ಇಟ್ಟು ಬರ್ತಾ ಇರ್ತಾರೆ. ಅದರನ್ನೇನಂಥದ್ದು ವಿಶೇಷವಾದ ಅರ್ಥ ಕೊಡೋದು ಅವಶ್ಯಕತೆ ಇಲ್ಲ. ಬಟ್ ದುಬೈ ಪ್ರವಾಸ ನಿಗದಿ ಆಗಿತ್ತ ಸರ್? ಇಲ್ಲ, ನಿಗದಿ ಆಗಿಲ್ಲ. ಆ ರೀತಿ ಯಾವುದೂ ಆಗಿಲ್ಲ. ಹೋಗ್ಲಿಕ್ಕೆ ಸ್ವತಂತ್ರ ಇದ್ದಾರೆ, ಅವ್ರು ಹೋಗ್ತಿರ್ತಾರೆ, ಬರ್ತಾನೆ ಇರ್ತಾರೆ. ಸುಮಾರು ಜನ ಮೊನ್ನೆ 1 ತಿಂಗಳಿಂದ 10 ಜನ ಹೋಗಿದ್ರು ಯುರೋಪ್ ಕಂಟ್ರಿಗೆ, ಹೋಗಿರು ಬಂದರು, ಹೋಗ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅಂದರೆ ಪ್ರವಾಸಕ್ಕೆ ಹೊಸ ಕತೆ ಏನು ಕಟ್ಟೋದ ಅವಶ್ಯಕತೆ ಇಲ್ಲ. ಅವ್ರವ್ರ ಇಚ್ಛೆ ಅನುಗುಣವಾಗಿ ಅವ್ರು ಹೋಗ್ತಾರೆ. ಫ್ಯಾಮಿಲಿ ಜೊತೆ ಹೋಗ್ತಾರೆ, ಇಂಡಿವಿಜುವಲ್ ಆಗಿ ಹೋಗ್ತಾರೆ. ಅದಕ್ಕಷ್ಟು ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಸರ್, ಈಗ ಕರ್ನಾಟಕದ ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಒಂದು ವಾದ ಇದೆ ಸರ್. MLAಗಳೆಲ್ಲ ತಮಗೆ ಅನುದಾನ ಹೆಚ್ಚಿಗೆ ಕೊಡಿ ಅಂತ ಸರ್ಕಾರದ ಮೇಲೆ ದುಂಬಾಲು ಬಿಗಿದ್ದಾರೆ, ಎಲ್ಲ ಪಕ್ಷದ ಶಾಸಕರುಗಳು. ಈಗ ಗ್ಯಾರಂಟಿಯಿಂದ ಕರ್ನಾಟಕದ ಆರ್ಥಿಕತೆ ಕುಸಿದಿದೆಯಾ ಸರ್? ನೋಡಿ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಂದು ನಮ್ಮ ಬಜೆಟ್ ಮಾಡಿದ್ದು ಬೊಮ್ಮಾಯಿ ಅವರು. ನಮ್ಮ ಬಜೆಟು ಚುನಾವಣೆ ಪೂರ್ವದಲ್ಲೇ ಒಂದು ಬಜೆಟನ್ನು ಮಾರ್ಚಲ್ಲೇ ಅದು ಮಾಡಿದರು. ಅದರಲ್ಲಿ ಅವರೇ ದುಡ್ಡು ಅದಕ್ಕೆ ಅಲೋಕೇಶನ್ ಮಾಡಿದ್ರು ಡಿಪಾರ್ಟ್ಮೆಂಟ್ ವೈಸು. ನಾವು ಬಂದ ಮೇಲೆ ಅದನ್ನು ಮುಂದುವರಿಸಿದ್ದೀವಿ, ಪ್ಲಸ್ ಎಕ್ಸ್ಟ್ರಾ ಗ್ಯಾರಂಟಿಗೆ ದುಡ್ಡು ಕೊಟ್ಟಿದ್ವಿ. ನಮ್ಮ ಬಜೆಟ್ ಮಾಡಿದ್ದು ಬೊಮ್ಮಾಯಿ ಅವರು. ನಾವು ಅಧಿಕಾರ ಜೂನ್ನಲ್ಲಿ ಬಂದರೂ ಮಾರ್ಚಲ್ಲೇ ಅದು ಪ್ರೆಸೆಂಟೇಷನ್ ಆಗಿತ್ತು, ಯಾವ ಇಲಾಖೆಗೆ ಎಷ್ಟು ದುಡ್ಡು ಕೊಡಬೇಕಂತ. ಸೊ ಅದೇ ಮುಂದುವರಿಸಿದ್ದೀವಿ. ಬಟ್ ವಿಪಕ್ಷ ನಾಯಕರುಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್? ಹೇಳ್ಕೊಳ್ಳೋಕ್ಕೂ ಒಂದು 5 ಯೋಜನೆ ಇಲ್ಲ ಇವ್ರ ಕೈಯಲ್ಲಿ, ಇವ್ರ ಸರ್ಕಾರ ಅಂತ ಹೇಳ್ತಾರೆ. ವಿರೋಧ ಪಕ್ಷದವ್ರಿಗೆ ಅದನ್ನೇ ಹೇಳಬೇಕಲ್ಲ, ಮತ್ತೇನು ಹೇಳೋದಾರ? ಎಲ್ಲ ಸರಿ ಅಂತ ಹೇಳ್ತಾರೆ, ಅವ್ರು ಹೇಳೋಕ್ಕಾಗಲ್ಲ. ಅವ್ರು ಹೇಳಬೇಕಾಗಿರ್ತೈತಿ, ಅವರು ಹೇಳೇ ಹೇಳ್ತಾರೆ. ಸೊ ಗ್ಯಾರಂಟಿಗೆ ಸಪ್ರೇಟಾಗಿ ದುಡ್ಡಿದೆ, ಡಿಪಾರ್ಟ್ಮೆಂಟ್ ವೈಸು ಬಜೆಟು ಸಪ್ರೇಟ್ ಆಗಿದೆ. ಹೀಗಾಗಿ ಗೊಂದಲನೇ ಬೇಡ ಅದರಲ್ಲಿ. ಈ ನಮ್ಮ ತೆರಿಗೆ ನಮ್ಮ ಹಕ್ಕು ಸಾಲ್ಟ್ ಔಟ್ ಆಯ್ತಾ ಸರ್? ಅದಿನ್ನೂ ಆಗಿಲ್ಲ, ಹಾಗೇ ಇದೆಯಲ್ಲ. ಯಾಕಂದ್ರೆ ನಾವು ಕೊಡೋದು 2 ಲಕ್ಷ ಕೋಟಿ, ಬರೋದು 30,000 40,000 ಕೋಟಿ ಬರ್ತೈತೆ. ಮತ್ತು ಅದು ಹೋರಾಟ ಮಾಡಲೇಬೇಕಲ್ಲ. ಈಗ ಬಿಹಾರ UP ಏನೂ ಇಲ್ಲದೆ ಅವರು ಸುಮಾರು ದುಡ್ಡು ತೊಗೋತಾರೆ. ನಮ್ಮ ದುಡ್ಡಿನಲ್ಲಿ ನಮ್ಗೆ ಅಟ್ಲೀಸ್ಟ್ 50% ಬಂದರೆ 50 ಕೇಂದ್ರ ಇಟ್ಕೊಳ್ಳಿ. 2 ಲಕ್ಷ ಕೊಟ್ಟರೆ 1 ಲಕ್ಷ ಅವ್ರು ಇಟ್ಕೊಳ್ಳಿ, 1 ಲಕ್ಷ ನಮಗೆ ಕೊಟ್ಟರೆ ಒಂದು ಸ್ವಲ್ಪ ನ್ಯಾಯ ಅಂತ ಅನಿಸ್ತೈತಿ. ಸೊ ನಮ್ಮ ದುಡ್ಡು ಹೋಗಿ ಬೇರೆ ಅವರು ಸ್ಟೇಟ್ ಕೊಟ್ಟರೆ ಸೊ ಅದು ಹೋರಾಟ ಇದ್ದೇ ಇರ್ತದೆ ನಿರಂತರವಾಗಿ ಜಾಸ್ತಿ ಮಾಡೋರಿಗೆ. ಈ ಕರ್ನಾಟಕದ BJP ಸಂಸದರೆಲ್ಲ ಏನು ಹೇಳ್ತಾರೆ ಸರ್ ಇದಕ್ಕೆ? ಅವ್ರೇನು ಹೇಳ್ತಾರೆ? ಅವ್ರು ತಮ್ಮ ಪಕ್ಷ ಡಿಪೆಂಡ್ ಮಾಡ್ತಾರೆ. ಇಲ್ಲಾಂದರೆ ಅವ್ರನ್ನ ವಿದಿನ್ ಎನಿ ಟೈಮ್ ಅವ್ರಿಗೆ ಗೊತ್ತಿದೆ ಪನಿಷ್ಮೆಂಟ್, BJP ಪನಿಷ್ಮೆಂಟು ಗೊತ್ತಿದೆ ಅವರಿಗೆ. ಅಂದರೆ ಇದೇ ಭಯ ಅವರಿಗೆ, ಅದಕ್ಕೆ ಮಾತಾಡಲ್ಲ ಅವ್ರಿಗೆ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿದೆ, ಅಲ್ಲಿನ ಪ್ರಶ್ನೆ ಇಲ್ಲ. ಡಿಪೆಂಡ್ ಮಾಡ್ಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.